ಯಾರು ಕೂಡ ಊಹೆ ಮಾಡಿರಲಿಲ್ಲ, ಅಂದರೆ ಊಹಿಸೇ ಇರಲಿಲ್ಲ ಅಂತಲೇ ಹೇಳ್ಬೋದು. ವರ್ತೂರು ಸಂತೋಷ್ ಅವರು ಇಷ್ಟು ಚೆನ್ನಾಗಿ ಆಟ ಆಡ್ತಾರ, ಇಷ್ಟು ಮುಂದೆ ಹೋಗ್ತಾರ, ಅವರು ಫಿನಾಲೆಗೆ ಇನ್ನೇನು ತಲುಪೇ ಬಿಡ್ತಾರ ಅನ್ನೋ ಒಂದು ಮಟ್ಟಕ್ಕೆ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಈ ಬಿಗ್ ಬಾಸ್ ಅವರು ಟಿಕೆಟ್ ಟು ಫಿನಾಲೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಎಲ್ಲರೂ ಕೂಡ ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿದ್ರು, ಏನಪ್ಪ ಆಯ್ತು ಆರಾಮಾಗಿ ಆಡ್ತಾರ, ಸಂಗೀತ ಅವರು, ಕಾರ್ತಿಕ್ ಅವರು, ವಿನಯ್ ಅವರು, ಪ್ರತಾಪ್ ಅವರು ಇವರೆಲ್ಲ ಮುಂದೆ ಮುಂದೆ ಹೋಗ್ಬಿಡ್ತಾರ ಆಯ್ತು ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಅದು ಉಲ್ಟಾ ಹೊಡೆದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ವರ್ತೂರು ಸಂತೋಷ್ ಅವರು ತುಂಬಾ ಚೆನ್ನಾಗಿ ಆಟ ಆಡಕತ್ತು ಬಿಟ್ಟಿದ್ದಾರೆ. ಆಮೇಲೆ ಅವರು ಇರೋದೇ ಭಿನ್ನವಾಗಿ, ಅವರು ಟಾಸ್ಕ್ಗಳನ್ನು ಅಷ್ಟೊಂದು ಅಂದರೆ ಮೊದಲಿಂದನೂ ಆಡ್ಕೊತ ಬಂದಿಲ್ಲ. ಆದರೆ ಇವಾಗ ನೋಡ್ರಿ ಒಂದು ಕಾನ್ಫಿಡೆಂಟ್ ಎಷ್ಟು ಚೆನ್ನಾಗಿದೆ ಅವ್ರಿಗೆ. ಆಮೇಲೆ ಈ ಒಂದು ಬಿಗ್ ಬಾಸ್ ಗೆಲ್ತಾರ ಅನ್ನೋ ಒಂದು ಮಟ್ಟಕ್ಕೆ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಟ ಆಡಕತ್ತಿದ್ದಾರೆ. ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಇವರೇನು ಸೋಲ್ತಾರೆ ಬಿಡು ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅವರು ಅದನ್ನ ಉಲ್ಟಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಮತ್ತೆ ವರ್ತೂರು ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು, ಈ ತರ ಸಂಗೀತ ಅವರು ಇಷ್ಟು ಜನ ಕೂಡ ಆಟ ಆಡುವಾಗ ಪ್ರತಾಪ್ ಮೇಲೆ ಬೆಟ್ ಕಟ್ಟಿದ್ರು, ಆಮೇಲೆ ಸಂಗೀತ ಮೇಲೆ ಕಟ್ಟಿರ್ಲಿಲ್ಲ ಅಷ್ಟೊಂದು ಜನ ಏನು, ಆಮೇಲೆ ತುಕಾಲಿ ಮೇಲೆ ಕೂಡ ಒಬ್ಬರಿಬ್ರು ಕಟ್ಟಿದ್ರು. ಇಲ್ಲಿ ವರ್ತೂರು ಸಂತೋಷ್ ಅವ್ರ ಮೇಲೆ ಯಾರು ಕಟ್ಟೇ ಇರಲಿಲ್ಲ, ಅಂದ್ರೆ ಅವ್ರು ಸೋಲ್ತಾರೆ ಬಿಡು ಅನ್ನೋ ಒಂದು ರೇಂಜ್ ಅಲ್ಲಿ ಇದ್ರು ಎಲ್ಲರೂ ಅಂತ ಆ ಒಂದು ಊಹೆ ಮಾಡ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ವರ್ತೂರು ಸಂತೋಷ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿ ಗೆದ್ದೇ ಬಿಟ್ರು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಅತಿ ಹೆಚ್ಚು ಅಂಕವನ್ನು ಗಳಿಸ್ತಾರ ಅವರು ನೇರವಾಗಿ ಫಿನಾಲೆಗೆ ಹೋಗ್ತಾರ, ಟಿಕೆಟ್ ಅನ್ನ ಪಡೀತಾರ ಅಂತ ಹೇಳಿ ಬಿಗ್ ಬಾಸ್ ಅವರು ಈ ತರ ಟಾಸ್ಕ್ ಗಳನ್ನ ಕೊಟ್ಟಿದಾರಲ್ಲ, ಅದರಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಕತ್ತಾರ. ಎಲ್ರಿಗಿನ್ನ ಜಾಸ್ತಿ ಅಂಕಗಳು ಇವರೇ ಗಳಿಸಿದ್ದಾರೆ. 200 ಅಂಕಗಳನ್ನು ಗಳಿಸಿದ್ದಾರೆ ಇವರು ವರ್ತೂರು ಸಂತೋಷ್ ಅವರು. ಇವ್ರು ಇದೇ ತರ ಇನ್ನು ತುಂಬಾ ಜೋಶಾಗಿ ಆಡಿದ್ರೆ ಪಕ್ಕ ಅಂದ್ರೆ ಪಕ್ಕ ಇದು ಫಿನಾಲೆಗೆ ಹೋಗ್ತಾರ ಅಂತಾನೆ ಹೇಳ್ಬೋದು. ಜನ ಕೂಡ ಅದೇ ತರ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮನೆ ಮಂದಿ ಕೂಡ ತುಂಬಾ ಶಾಕ್ ಆಗಿದಾರ, ಇನ್ನೇನು ಇವ್ರು ಹೋಗಿ ಬಿಡ್ತಾರ, ಆಯ್ತು ಫಿನಾಲೆಗೆ ತಲುಪೇ ಬಿಡ್ತಾರೆ ಇವ್ರು ಅಂತ ಹೇಳಿ ಎಲ್ಲರೂ ಮಾತಾಡಕತ್ತಾರ. ಸೊ ನಾಳೆ ನಾಡ್ದು ಯಾವ ತರ ಟಾಸ್ಕ್ ಗಳನ್ನ ಕೊಡ್ತಾರೋ ಬಿಗ್ ಬಾಸ್ ಅವ್ರು, ಯಾವ ತರ ಇವ್ರು ಆಟ ಆಡ್ತಾರೋ ನೋಡ್ಬೇಕಾಗಿದೆ. ಆಮೇಲೆ ಇಲ್ಲಿ ಪಾಯಿಂಟ್ಸ್ ಜಾಸ್ತಿ ಯಾರಿಗೆ ಬರುತ್ತೋ ಅವ್ರು ಹೋಗೇ ಬಿಡ್ತಾರ ಅಂತಾನೆ ಹೇಳ್ಬೋದು. ಇಲ್ಲಿ ವರ್ತೂರು ಸಂತೋಷ್ ಅವ್ರಿಗೆ ಇನ್ನೂ ಅತಿ ಹೆಚ್ಚು ಪಾಯಿಂಟ್ಸ್ ಗಳು ಬರ್ಬೋದು ಅನ್ನೋ ಒಂದು ನಂಬಿಕೆ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಈಗ ತುಂಬಾ ಸೀರಿಯಸ್ ಆಗಿ ಆಟ ಆಡಕತ್ತಾರ, ತುಂಬಾ ಸೀರಿಯಸ್ ಆಗಿ ತಗೊಂಡಿದಾರ. ಈ ಒಂದು ಬಿಗ್ ಬಾಸ್ ನ ಗೆಲ್ಲಲೇಬೇಕಂತ ಹೇಳಿ, ಗೆದ್ದು ರೈತರಿಗೆ ಸಮರ್ಪಿಸಬೇಕು, ಅರ್ಪಿಸಬೇಕಂತ ಹೇಳಿ ಇದ್ದಾರಲ್ವಾ, ಅವರ ಒಂದು ಈ ಆಸೆ ಏನಿದೆ ಅದು ನೆರವೇರುತ್ತೇನೋ ಅಂತ ಹೇಳಿ ಅನಿಸ್ತಿದೆ. ಕಾದು ನೋಡೋಣ ಯಾರ್ ಪಾಲಾಗುತ್ತೆ ಈ ಒಂದು ಬಿಗ್ ಬಾಸ್ ಅಂತ ಹೇಳಿ ನೋಡೋಣ. ಯಾಕಂತಂದ್ರೆ ಈ ಒಂದು ಟ್ರೋಫಿ ಯಾರು ಗೆಲ್ತಾರೋ, ಯಾರು ಪಾಲಾಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ ಅಷ್ಟೇ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.